ಸೊ ಇಲ್ಲಿ ಸಾಕಷ್ಟು ವೆರೈಟೀಸ್ ಇದೆ. ಸೊ ಇದನ್ನೆಲ್ಲ ಯಾರು ಸರ್ ಕಂಡುಹಿಡಿಯೋದು ಯಾರು? ನೀವೇ ಕಂಡುಹಿಡಿತೀರಾ ಹೇಗೆ ನಾವು ಸರ್? ಅಂತಿಲ್ಲ ಮೇಡಮ್, ಸ್ವಲ್ಪ ಇದೆಲ್ಲ ನಾವು ಮಾಡ್ತಾ ಇರ್ತೀವಿ. Okay. ಈಗ ಫಸ್ಟ್ ಹೇಳ್ತೀನಿ, ಕಸ್ಟಮರ್ ಬಂದು ಕೇಳ್ತಾರೆ, Okay. ಸರ್ ಹಿಂಗ್ ಬೇಕು ಹಂಗ್ ಬೇಕು, Okay. ರಾಗಿ ಬಿಸ್ಕೆಟ್ ಬೇಕು. Okay. ನೋಡಿ ಎಷ್ಟು ಈ ರಾಗಿ ಬಿಸ್ಕೆಟ್ ಎಷ್ಟು ಜನ ಕೇಳ್ತಾರೆ, ಎಷ್ಟು ದಿನ ಅಂತ ಕೇಳ್ತಾ ಇದ್ರು. ಹಾ. ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ. ಹಾ. ಬಟ್ ಅದು ಶುರು ಮಾಡ್ಮೇಲೆ ನೀವು ಒಳ್ಳೆ ಸೇಲ್ ಇದೆ. ಹೌದೌದು. ಪೀಪಲ್ ಕೊನೆಗೆ ಹೇಳ್ತೀವಲ್ಲ ದುಡ್ಡು ಇಲ್ಲ, ಇಲ್ಲಿ ಜಾಸ್ತಿ ಈಗ ಡಯಾಬಿಟಿಕ್ ಪೇಷಂಟ್ ಬೆಂಗಳೂರಲ್ಲಿ ಜಾಸ್ತಿ ಅಂತೆ. ಇಂಡಿಯಾದಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ಜಾಸ್ತಿ ಅಂತೆ. ಆಮೇಲೆ ಅದಕ್ಕೆ ನಾನು ಈಗ ಇನ್ನೊಂದು ರೆಡಿ ಮಾಡ್ತಾ ಇದೀನಿ, ಮಾಡಬೇಕು, ಅದನ್ನ ಆಗಿಲ್ಲ. ಆ ಖಾರನು ಕೇಳ್ತಾ ಇದ್ದಾರೆ. Okay, okay. ಯಾಕಂದ್ರೆ ಈಗ ಅದು ಬೆಲ್ಲ ಹಾಕಿದ್ವಿ, Okay. ಕಸ್ಟಮರ್ ಡಯಾಬಿಟಿಕ್ ಅವ್ರಿಗೆ ಕೇಳ್ತಾ ಇದ್ದಾರೆ. ಜೋಳದ ನಿಪ್ಪಟ್ಟು ಮಾಡ್ತಾ ಇದ್ರಿ, ಈಗ ಸ್ವಲ್ಪ ದಿನ ಆಯ್ತು ನಿಲ್ಸಿದೆ, ಚೆನ್ನಾಗಿದೆ. ಹೌದಾ? ಓಕೆ. ಏನಂದ್ರೆ ಹಾ. ಅದು ಖಾರ ಓಕೆ. ತುಂಬಾ ಈ ಉತ್ತರ ಕರ್ನಾಟಕದವ್ರು ಕಸ್ಟಮರ್ ಇದಾರೆ, ಹಾ. ಅದೇ ಮಾಡಕ್ರಿ ನಮ್ಗೆ ಅದೇ ಇಷ್ಟ ಆಗುತ್ತೆ ರಾಗಿನೂ ತಗೊಂಡ್ ಹೋಗ್ತಾರೆ. Okay. So, ಆತರ ಅಲ್ಟಿಮೇಟ್ಲಿ ಫಾರ್ಮುಲಾ ವೈಸು ಓಕೆ. ನೋಡಿ, ಮೊನ್ನೆ ಒಂದು ಕಸ್ಟಮರ್ ನನಗೆ ಹಾ. ಅವ್ರ ಅಮೆರಿಕದಿಂದ ತಂದ್ಕೊಟ್ರು ಈ ಬಿಸ್ಕುಟ್ ಅಂದ್ಬಿಟ್ಟು, ಸೇಮ್ ನಮ್ ರಸ್ಕ್ ತರನೇ, ಸ್ವಲ್ಪ ಸ್ವೀಟಿಶ್ ಇರ್ತದೆ, Okay. ಬಟ್ ಅದರಲ್ಲಿ ಡ್ರೈ ಫ್ರೂಟ್ ಎಲ್ಲ ಹಾಕಿ ಅದು ಬೇರೆ ಟೈಪ್. ಅದು Okay, okay. ರಸ್ಕ್ ಟೈಪ್, Same ರಸ್ಕ್ ಇದ್ದಂಗೆ. Okay, ಅವ್ರು okay. ಹೇಳ್ತಾರೆ ಹಾ. ಅದೊಂದು ಒಂದು ಪೀಸ್ ನಾನು ನಂಗೆ ಈ 11 ಗಂಟೆ 12 ಗಂಟೆಗೆ ಸ್ವಲ್ಪ ಹಸುವಾದ ಒಂದು ಪೀಸ್ ತಿಂತೀನಿ, ಅದು ನಂಗೆ ಭಾರಿ ಖುಷಿ ಇದೆ, ನೀವು ಮಾಡಿಕೊಡಿ ಅಂತ. ಆತರ ಕಸ್ಟಮರೇ ನಮ್ಗೆ ಎಲ್ಲ ತಂದ್ಕೊಡೋದು. ಓಕೆ, ಓಕೆ. ಆಮೇಲೆ ನಾವು ಅಷ್ಟೇ, ತುಂಬಾ ಎಲ್ಲಿದ್ರೂ ಮೇನ್ ನಮ್ಮ ವ್ಯವಹಾರ ನಡೀತಾ ಇರೋದೇ ಕಸ್ಟಮರ್. ಹೌದು, ಹೌದು, ಹೌದು. ಅದು ನಾವು ಅವ್ರು ಖುಷಿಯಾಗಿರ್ಬೇಕಲ್ವಾ ಸರ್? ಅಲ್ಲೇ ನಮ್ ಕಿವಿ ಇರ್ಬೇಕು, ಯಾವಾಗಲೂ ಅವ್ರ ಹತ್ರ ಕೇಳ್ತಾ ಇರ್ಬೇಕು. ಆ ತರ ಒಂದೊಂದು ಪ್ರಾಡಕ್ಟು ಮಕ್ಕಳು. ಸೊ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇಲ್ಲಿ, ಅದಂತೂ ಖಂಡಿತ. ಒಂದೊಂದು ಐಟಮ್ ಎಲ್ಲ ಕೊನೆಗೆ ಅವ್ರ ಫೀಡ್ಬ್ಯಾಕ್ ನೋಡಿ. ಒಂದ್ಸರಿ ಅಮೆರಿಕಾದ ಅವ್ರ ಕಸ್ಟಮರ್ ಬಂದಿದ್ರು, ಎಲ್ಲ ಬಿಸ್ಕೆಟ್ಸ್ ಹಿಂಗ್ ತಗೋದ್ರು, ಇದಕ್ಕೇನು ಇಂಗ್ರೀಡಿಯೆಂಟ್ಸ್, ಇದಕ್ಕೇನಕ್ಕಿದೆ, ಇದಕ್ಕೆ ಅಂತ ಕೇಳಿದೆ. ಇದಕ್ಕೆ ಗೀ ಹಾಕ್ತಿವಿ, ಇದಕ್ಕೆ ಒಂದು ಬಿಸ್ಕೆಟ್ ಡ್ರೈ ಕೋಕೋನಟ್ ಬಿಸ್ಕೆಟ್ ಇತ್ತು, ಅವಾಗ ಅದಕ್ಕೆ ನಾವು ಡಾಲ್ಡಾ ಹಾಕ್ತಾ ಇದ್ವಿ. ಸೊ ಅವ್ರು ಹೇಳಿದ್ರು, ಅದು ಬೇಡ ನಂಗೆ, ಮಿಕ್ಕಿದೆಲ್ಲ ಕೊಡಿ ಅಂತ. ಡಾಲ್ಡಾ ಅಂತ ನಮ್ಮ ತಲೆ ಒಳಗೋಯ್ತು ಸ್ವಲ್ಪ. ನಾವು ಅದಕ್ಕೆ 2-3 ಸರಿ ಏನೇನೋ ಮಾಡಿದ್ರಿ, ತುಪ್ಪ ಹಾಕಿದ್ರಿ, ಸೆಟ್ ಆಗಿಲ್ಲ, ಬಟ್ರ್ ಹಾಕಿದ್ರಿ, ಆಮೇಲೆ ಅರ್ಧ ಬಟ್ರ್ ಅದೆಲ್ಲ. ಈ ಅರ್ಧ ಬಟ್ರ್ ಹಾಕಿದ್ರೆ ನಾನು ಹೇಳ್ಬೇಕಾಗತ್ತೆ, ಅವ ಬೇಡ ಅಂದ್ಬಿಡ್ತಾನೆ. ಸೊ ಡಾಲ್ಡಾ ಹಾಕಿದೀನಿ ಅಂತ. ಸೊ ಅದಕ್ಕೆ ಈಗ ಕೊನೆಗೆ ಅದು ಮಾಡಿ 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 ಅದು ಸುಮಾರು ಸರಿ ಟ್ರಯಲ್ ಅಂಡ್ ಎರರ್ ಮೆಥಡ್. ಇಂಡಿಯನ್ ಫಾರ್ಮುಲಾ ಅಂತ ಇಲ್ಲ, ಟ್ರಯಲ್ ಚೆನ್ನಾಗಿ ಬಂತ ಇದೇ ಫಾರ್ಮುಲಾ, ಇಲ್ಲ ಸೆಟ್ ಆಗಿಲ್ಲ ಬಿಸಾಕು. ಇಲ್ಲ ಒಂದು ಸರಿ ಏನ್ ಮಾಡ್ತೀವಿ, ಅದು ಸುಮಾರಾಗಿ ಬಂದಿದ್ರು ಆಫ್ ರೇಟ್ ಅಂತ ಕೊಟ್ಬಿಡ್ತೀವಿ. ಜನ ಬರ್ತಾರೆ ಪಾಪ, ಅವ್ರಿಗೆ ಏನೋ ಅದೇ ಆಗ್ತಾ ಇರುತ್ತೆ ಡೈಲಿ. ಗೋಧಿ ಬ್ರೆಡ್, ಜಾಗ್ರಿ ವೀಟ್ ಬ್ರೆಡ್, ಜಾಗ್ರಿ ಬ್ರೆಡ್ ಮಾಡಿದ್ರಿ. ಒಬ್ರು ನಾನು ಕೊಟ್ಟೆ, ಸರ್ ಜಾಗ್ರಿ ಬ್ರೆಡ್ ವಸ್ತು ಅಂತ. ಅವ್ರು ನೋಡ್ಬಿಟ್ಟು ಏನೇನು ಹಾಕಿದ್ರೆ, ಸರ್ ಮೈದಾ ಜಾಗ್ರಿ ಎಲ್ಲ ಹಾಕಿದ್ರಿ. ಮೈದಾ ಹಾಕಿದ್ರೆ ಬೇಡ ಅಂದ್ಬಿಟ್ಟು, ಓ ಸರಿ ಒಳ್ಳೇದಾಯ್ತು. ಮಾರನೇ ದಿನ ಇಂದ ವೀಟ್ ಜಾಗ್ರಿ ಬ್ರೆಡ್ ಅಂತ, ಅದು ಒಳ್ಳೆ ಸೇಲ್ ಆಗ್ತಾ ಇದೆ. ಸೊ ರೆಗ್ಯುಲರ್ ಬ್ರೆಡ್ ಮಾಮೂಲಿ ಸೇಲ್ ಆಗೋದು, ಆರ್ಡಿನರಿ ಬ್ರೆಡ್ ಕ್ಲಾಸಿಕ್ ಐಟಮ್. ಸ್ವೀಟ್ ಬ್ರೆಡ್ ಇಸ್ ದ ಮೇನ್ ಸೆಲ್ಲಿಂಗ್. ಒಬ್ರೊಬ್ರು ಆಲ್ಟರ್ನೇಟ್ ಇರೋರಿಗೆ ಆಸೆ ಬೇರೆ ಚೇಂಜ್ ಬೇಕು. ಈ ತರ ಸ್ವೀಟ್ ಬ್ರೆಡ್, ಬನಾನಾ ಕೇಕು, ಗೋಯಿಂಗ್ ಆನ್. ಇದು ಅಲ್ಟಿಮೇಟ್ಲಿ ಕಸ್ಟಮರ್ ಫೀಡ್ಬ್ಯಾಕ್. ಖುಷಿಯಾಗಿದ್ದಾರಲ್ಲ ಎಲ್ಲ ಇಲ್ಲಿ ಬಂದವರು. 100-150 ಜನ ಇದೀವಿ ಎಲ್ಲ ಒಟ್ಟಿಗೆ. ಸೊ ಇಲ್ಲೊಂದು 100 ಜನ ಇದೀವಿ. 25 ಜನ ಮೇನ್ ಬೇಕ್ರಿ, ಅಂದ್ರೆ ಎಸ್ ಐ ಬೇಕ್ರಿ ಇದೆಲ್ಲ ಅದೇ. ಆಮೇಲೆ ಇನ್ನು ಎಸ್ ಎಸ್ ಏರಲ್ಲಿ ಇನ್ನೊಂದು ಯೂನಿಟ್ ಬ್ರೆಡ್ ಬನ್ ಎಲ್ಲ ಮಾಡ್ತೀವಿ. ಸೊ ಆ ತರ ನಾವು ಒಟ್ಟಿಗೆ 150 ಜನ ಇದ್ದೀವಿ. ಸೊ ನಾವು ಎಲ್ಲಾ ಕಡೆ ಬ್ರಾಂಚ್ ಮಾಡಲ್ಲ, ಯಾಕಂದ್ರೆ ಅವ್ರು ನಮ್ಮ ಅವ್ರ ಅನುಭವದಲ್ಲಿ ಇರೋದು ಚೆನ್ನಾಗಿ ನೋಡ್ಕೊ ಅಂತ ಹೇಳಿ. ಸೊ ಆ ಸಿಸ್ಟಮ್ ಅಲ್ಲಿ ಏನ್ ಮಾಡಿದೀವಿ, ಇರೋದು ಒಂದೇ ಒಂದಿದೆ, ಅದನ್ನ ನೋಡ್ಕೋತಾ ಇದೀವಿ. ಸೊ ಇದೇನಾಗುತ್ತೆ, ಜನಕ್ಕೆ ನಮ್ಮ ಸ್ಟಾಫ್ಗೆ ಅವ್ರಿಗೆಲ್ಲ ಗೊತ್ತಾಗಿದೆ, ಅದಕ್ಕೆ ಅಲ್ಲಲ್ಲೇ ಡೂಪ್ಲಿಕೇಟ್ ಮಾಡಿದ್ದಾರೆ. ಹೌದು, ತುಂಬಾ ಆಗಿದೆ ಸರ್, ನಾನೇ ನೋಡಿದೀನಿ, ನಾನು ಕೇಳಿದೀನಿ ಹೋಗಿ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಸರ್ ಅಲ್ಲಿಂದಾನೇ ಬರ್ತದೆ ಅಂದ್ರೆ ಅವ್ರೇನ್ ಹೇಳ್ತಾರೆ ಆಕ್ಚುಲಿ ಹೇಳ್ತಾರೆ ಅಂದ್ರೆ, ಅವ್ರದ್ದೊಂದು ಯೂನಿಟ್ ಇದೆ, ಪ್ರೊಡಕ್ಷನ್ ಯೂನಿಟ್, ಅಲ್ಲಿಂದ ಬರ್ತಾ ಇದೆ. ಹೆಸರು ಮಾತ್ರ ಇದು ಇಟ್ಕೊಂಡಿದ್ದಾರೆ, ವಾರಿಯರ್ ಅಂತ ಹೇಳಿ. ಅವ್ರೇನಂದ್ರೆ ಇನ್ನೊಂದು
ಇನ್ನೊಂದು ನಮ್ದು ಟ್ರೇಡ್ ಮಾರ್ಕ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೀವಿ, ಹಾ. ಅದು ಕೇಸ್ ಬೇರೆ ನಡೆಸ್ತಾ ಇದೀವಿ. ಹೌದಾ? So, ಓಕೆ. ಏನಾಗುತ್ತೆ ಹಾ. ಅವರೇ ಒಬ್ಬ ಇವ್ರು ಯಾರು ಮಾಡ್ತಾರೆ ಒಂದ್ ಕಡೆ ಎಲ್ಲ ಮಾಡ್ಬಿಟ್ಟು ತಗೊಂಡ್ಬರ್ತಾರೆ ಬೇರೆ ಕಡೆಯಿಂದ ಮಾಡಿ, ಅವ್ರದ್ದೆಲ್ಲ ಸ್ಟಾಲ್ ತರ ಇಟ್ಟಿದ್ದಾರೆ. ಆಕ್ಚುಲಿ ಅಂಗಡಿ ಅದಕ್ಕೆ ಸ್ಟಾಲ್ ಅಂತ ಹೇಳ್ತೀವಿ. ಓಕೆ. ಸೊ ಅವ್ರು ಏನ್ ಮಾಡ್ತಾರೆ, ಎಲ್ಲಿಂದ ಬರ್ತದೆ ಸರ್, ಅಲ್ಲಿಂದಾನೇ ಬರ್ತದೆ. ಹೌದೌದು. So, ನಾವೇನ್ ತಿಳ್ಕೊತೀವಿ ವಾರಿಯರ್ ಬೇಕರಿ ಅಂತ ಬರ್ತಾ ಇದೆ, ಮೇನ್ ಬೇಕರಿ ಅಂತ. ಅವರು ಇಲ್ಲ ಒಂದು ಸಂದಿಲ್ ಒಂದು ವಾರಿಯರ್ ಬೇಕರಿ ಇಟ್ಕೊಂಡಿದ್ದಾರೆ, ಅಲ್ಲಿಂದ ಬರ್ತಾ ಇದೆ. ಆತರ ಅವರು ಶುರುನೇ ಮೋಸ. ಹೌದು, ನಿಜ. ಯಾಕಂದ್ರೆ ಒಂದು ಪ್ರಾಡಕ್ಟ್ ಡೂಪ್ಲಿಕೇಟ್ ಮಾಡಿ ಕೊಡ್ತಾ ಇದ್ರ. ಈಗ ಸ್ವತಃ ಅವ್ರ ಹೆಸರು ಇಡಕ್ಕೆ ಅವ್ರಿಗೆ ಗೊತ್ತಿಲ್ಲ, ಹೆಸರು ಅದು ವ್ಯಾಪಾರ ಆಗಲ್ಲ ಅಂತ. ಹೌದು, ಅದಕ್ಕೋಸ್ಕರ ಈ ತರದನ್ನ ಹೌದು. ಹೆಸರು ಎಲ್ ಕಮಲಾ ಅಂತ. ಓಕೆ. ಇದು ತುಂಬ ಚೆನ್ನಾಗಿರುತ್ತೆ ಎಲ್ಲಾನು, ಪಬ್ಸು ಪ್ರತಿಯೊಂದೂ ಚೆನ್ನಾಗಿರುತ್ತೆ. ಇಲ್ಲೇ ಇರೋದು ನಾವು ಎಷ್ಟು 5-6 ವರ್ಷದಿಂದ. ಏನ್ ಇಷ್ಟ ಆಗುತ್ತೆ ಇಲ್ಲಿ ನಿಮ್ಗೆ? ಅದೇ ಪಬ್ಸು. ಓಕೆ. ಆಮೇಲೆ ಇದು ಖಾರ ಬನ್ನು. ಓಕೆ. ಆಮೇಲೆ ಇದು ಖಾರ ಬಿಸ್ಕತ್ತು, ಕೊಬ್ಬರಿ ಬಿಸ್ಕತ್ತು. ಕೊಬ್ಬರಿ ಬಿಸ್ಕೆಟ್. ಓಕೆ. ಎಲ್ಲ ಇಷ್ಟ ಆಗುತ್ತೆ? ಎಲ್ಲ ಚೆನ್ನಾಗಿದೆ, ಎಲ್ಲ ಇಷ್ಟ ಆಗುತ್ತೆ. ಓಕೆ. ಎಲ್ಲ ಕ್ಲೀನ್ ಆಗಿದೆ. ಕ್ಲೀನ್ಲಿನೆಸ್ ಅದೇ ಕ್ಲೀನೆಸ್ ಇದೆ, ತುಂಬಾ ಕ್ಲೀನ್ ಆಗಿದೆ. ನಮಸ್ಕಾರ ಎಲ್ರು. ನನ್ನ ಹೆಸರು ಗೀತಾ ಅಂತ. ಇಲ್ಲೇ ಪಕ್ಕದ ರೋಡ್ನಲ್ಲಿ ಇದ್ದೀನಿ. ವಾರಿಯರ್ ಬೇಕ್ರಿಗೆ ಆಲ್ಮೋಸ್ಟ್ 20 ಇಯರ್ಸಿಂದ ಬರ್ತಾ ಇದ್ದೀನಿ. ಇಲ್ಲಿ ಪ್ರಾಡಕ್ಟ್ಸ್ ತುಂಬ ಹೈಜಿನಿಕ್ಕಾಗಿ ಪ್ರಿಪೇರ್ ಮಾಡ್ತಾರೆ. ಓಪನ್ ಕಿಚನ್ ಇದೆ, ಯಾರಿಗೆ ಬೇಕಾದರೂ ಆ್ಯಕ್ಸಸ್ ಇದೆ. ಆ್ಯಂಡ್ ಪ್ರೈಸಸ್ ಆರ್ ಆಲ್ಸೋ ವೆರಿ ರೀಸನಬಲ್, ಕಾಮನ್ ಮ್ಯಾನ್ಗೂ ಅಫೋರ್ಡ್ ಮಾಡ್ಬೋದು. ಇದು ಬರೀ ರಾಜಾಜಿನಗರಕ್ಕೆ ಸೀಮಿತ ಆಗಿಲ್ಲ. ನಾವು ಯಾವ ಪಾರ್ಟ್ ಆಫ್ ಬ್ಯಾಂಗ್ಳೂರಿಂದ ಬಂದರೂ ನಮ್ಮ ಮನೆಗೆ ನಾನು ಲ್ಯಾಂಡ್ ಮಾಡ್ಕೊಳ್ಳೋದು ವಾರಿಯರ್ ಬೇಕ್ರಿ ಅಂದರೆ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ. ಅಷ್ಟು ಫೇಮಸ್ ಆಗಿದೆ ಈ ಬೇಕ್ರಿ ಅಂತ ಹೇಳೋಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ಒಳ್ಳೆಯ ಟ್ರೀಟ್ಮೆಂಟು ಇದೆ. ಬಂದ ತಕ್ಷಣ ಖುಷಿಯಾಗಿ ಇಲ್ಲಿ ಇವರೆಲ್ಲ ಅಟೆಂಡ್ ಮಾಡ್ತಾರೆ. 1 ನಿಮಿಷ ನಾವು ಕಾಯೋದಿಲ್ಲ. ಬೇಕಾದಷ್ಟು ಪ್ರಾಡಕ್ಟ್ಸ್ ಇದೆ. ನಾವು ರೆಗ್ಯುಲರ್ ಆಗಿ ಇಲ್ಲಿಂದ ಬಿಸ್ಕೆಟ್ಸು, ಬ್ರೆಡ್ಡು ತೊಗೊಂಡು ಹೋಗ್ತೀವಿ. ಕೇಕು ಚೆನ್ನಾಗಿದೆ. ಎಲ್ಲರೂ ಬಂದು ಇದು ಉಪಯೋಗ ಪಡಿಬೇಕು ಅಂತ ನನ್ನ ಆಸೆ. ನಮಸ್ಕಾರ. ಏನು ಸರ್ ಇದು? ಇದು ಡ್ರೈ ಫ್ರೂಟ್ ಎಲ್ಲ ಇದೆ. ಓಕೆ. ದ್ರಾಕ್ಷಿ, ಚೆರಿ, ಗೋಡಂಬಿ, ಓಕೆ. ಇದು 3. ಆಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಓಕೆ. ನಾವು ರಮ್ಮಲ್ಲಿ ಮಿಕ್ಸ್ ಮಾಡಿ ಸೋಕ್ ಮಾಡಿ ಇಟ್ಟಿದ್ದೀವಿ. ಓಕೆ. ಏನಕ್ಕೆ ಇದು? ಏನು ಮಾಡೋಕ್ಕೆ? ಇವು ಕ್ರಿಸ್ಮಸ್ ಟೈಮ್ಗೆ ಕೇಕಿಗೆ ಹಾಕಿ ರಮ್ ಹಾಕ್ತೀರಾ ಅದಕ್ಕೆ? ಓಕೆ. ಓಕೆ. ಸೊ ಇದೇನಂದ್ರೆ ಇದು ಅಂದ್ರೆ ಅಲ್ಲಿ ತನಕ ಇರುತ್ತೆ ಇದು ಕ್ರಿಸ್ಮಸ್ ತನಕ ಈಗ ಇದ್ರೆ ಈಗ ನೋಡಿ, ಈಗ ಲಾಸ್ಟ್ ವೀಕ್ ಮಾಡಿದ್ದು ಇದು. ಓಕೆ. ನೋಡಿ ದ್ರಾಕ್ಷಿ ಅಲ್ಲ, ಗೋಡಂಬಿ ನೋಡಿ ವೈಟ್ ಆಗಿದೆ. ಹೌದು. ಈ 1 ವಾರ ಆದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. 1 ವಾರ ಅಲ್ಲ, 3 ತಿಂಗಳು ಆಗಷ್ಟೊಳಗೆ ನಾವು ಡಿಸೆಂಬರ್, ನವೆಂಬರ್ ತಗೋತೀವಿ. ಓಕೆ. ತಿರ್ಗಾ ಉಲ್ಟಾ ಮಾಡ್ತಾ ಇರ್ತೀವಿ. ಓಕೆ. ಸೊ ಅದು ಆಮೇಲೆ ಅದು ಏನಾಗುತ್ತೆ, ಕಲರ್ ಎಲ್ಲ ಚೇಂಜ್ ಆಗಿ ಅದು ಕುಡಿದಿರ್ತದೆ. ದ್ರಾಕ್ಷಿ ನಾವು ಮೊದಲೆಲ್ಲ ಕುಡಿತಾ ಇತ್ತು, ಈಗ ಅಂತ ಕುಡಿತಾ ಇಲ್ಲ. ಚೆರಿ ಕುಡಿತದೆ. ಆಮೇಲೆ ಇದು ಗೋಡಂಬಿನೇ ಕುಡಿತದೆ. ದ್ರಾಕ್ಷಿ ಹಿಂಗೇ ಇರ್ತದೆ. ಈಗ ಏನ್ ಮಾಡ್ತೀವಿ, 15 ಡೇಸ್ಗೆ ಒಂದ್ಸರಿ ತೆಗೆದು ಊಟ ಮಾಡ್ತೀವಿ. ಇದು ಇನ್ನೊಂದು ಡಬ್ಬಕ್ಕೆ ಕೆಳಗಿರೋದು ಮೇಲೆ ಹೋಗುತ್ತೆ, ಆಮೇಲೆ ಸ್ವಲ್ಪ ಮೇಲೆ ತಿರ್ಗಾ ರಮ್ ಹಾಕೋದು. ಟೇಸ್ಟಿಂಗ್ ಪೌಡರ್ ಏನಂತ ಹೇಳ್ತೀರಾ? ಶುಗರ್ ಕೇನ್ ಜ್ಯೂಸು ಮತ್ತೆ ಮರ್ಗಣಿಸ್ದು ಇದು 2 ಸೇರಿ ಒಂದು ಇದು ಮಾಡ್ತಾರಂತೆ, ಒಂದು ಪೌಡರ್. ಅದನ್ನ ಅದು ಕೊನೆಗೆ ಅದೊಂದು ಕ್ರಿಸ್ಟಲ್ ತರ ಮಾಡಿ ಹಾಕ್ತಾರೆ. ಚಿತ್ರಾನ್ನಗೂ ಹಾಕ್ತಾರೆ. ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅದು. ಟೇಸ್ಟ್ ಬರುತ್ತೆ ಅಂತ ಹಾಕೋದೆಲ್ಲ. ಬಟ್ ಅದೆಲ್ಲ ಬೇಕಾಗಿಲ್ಲ. ಒರಿಜಿನಲ್ ಟೇಸ್ಟ್ ಯಾವ್ದೆಲ್ಲೋ ಹಾಕಿದ್ರೆ ಬರ್ತದೆ. ಏನಂದ್ರೆ ಈ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಫಾಸ್ಟ್ ಎಲ್ಲ ಫಾಸ್ಟ್ ಅದಕ್ಕೆ ನಮ್ಮ ಬೇಕರಿಗೆಲ್ಲ ಯಾರು ಇದುವರೆಗೂ ಹಾಕಿಲ್ಲ, ಕೇಳಿಲ್ಲ. ನಾನು ಮಾಡ್ತಾ ಇದ್ರೆ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಏನಂದ್ರೆ ಮಾರ್ಕೆಟ್ ಅಲ್ಲಿ ಬ್ಯಾನ್ ಮಾಡಬೇಕು. ಬಟ್ ಏನಂದ್ರೆ ಅದು ಮಾಡಕ್ಕಾದ್ರೆ ಈಗ ನೋಡಿ ಕಲರ್ ಅಂತ ಹೇಳ್ತೀವಿ, ಅಲ್ಲೇ ಸಿಗದೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ?
ಥರ ಟೇಸ್ಟಿಂಗ್ ಪೌಡರು. ಹೌದು. ಇಟ್ ಈಸ್ ನಥಿಂಗ್ ಬಟ್ ವೆರಿ ಸಿಂಪಲ್ ಪ್ರಾಡಕ್ಟ್. ಒಂದು ಸಕ್ಕರೆದು, ಹಾಂ, ಇನ್ನೊಂದು ಗೆಣಸು. ಗೆಣಸು, ಎರಡು ಸೀಗೆ. ಸೇರಿ ಒಂದು ಅಷ್ಟೇ. ಪ್ರಾಡಕ್ಟ್. ಅಷ್ಟೇ. ಬಟ್ ಅದು ಡೆಡ್ಲಿ ಟೇಸ್ಟ್. ಹೌದು.